ತಿರುಪತಿಯಲ್ಲಿ ಕಾಲ್ತುಳಿತ ಆಗಿರುವಂತಹ ಘಟನೆ ನಡೆದಿದ್ದು, ಕಾಲ್ತುಳಿತಕ್ಕೆ ಸೇಲಂ ಮೂಲದ ಮಹಿಳೆ ಬಲಿಯಾಗಿದ್ದಾರೆ. ಇನ್ನು ಗಾಯಗೊಂಡ ಹಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ತಿರುಪತಿಯಲ್ಲಿ ಕಾಲ್ತುಳಿತ ಆಗಿದ್ದು 4 ಸಾವನ್ನಪ್ಪಿದ್ದಾರೆ. ಇನ್ನು ಏಕಾಏಕಿ ಕ್ಯೂ ಲೈನ್ ಓಪನ್ ಆಗಿದ್ದು ನೂಕುನುಗ್ಗಲು ಉಂಟಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ತಿರುಪತಿಯಲ್ಲಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ವೈಕುಂಠ ಏಕಾದಶಿಗೆ ಟಿಕೆಟ್ ಖರೀದಿಗೆ ಲೈನ್ನಲ್ಲಿ ನಿಂತಿದ್ದಂತಹ ಸಂದರ್ಭದಲ್ಲಿ ಶ್ರೀನಿವಾಸಂ ಬಳಿ ಈ ಕಾಲ್ತುಳಿತ ಉಂಟಾಗಿದ್ದು, ಏಕಾಏಕಿ ನೂಕುನುಗ್ಗಲು ಉಂಟಾಗಿದ್ದು ಹಲವರಿಗೆ ಗಾಯವಾಗಿದ್ರೆ ಹಲವಾರು ಭಕ್ತರು ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಈಗಾಗಲೇ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲು ಕೂಡ ಆಗಿದ್ದು, ವೈಕುಂಠ ಏಕಾದಶಿ ಟಿಕೆಟ್ಗಾಗಿ ನೂಕುನುಗ್ಗಲು ಉಂಟಾದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶಬ್ಬೀರ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಶಬ್ಬೀರ್, ಏಕಾಏಕಿ ನೂಕುನುಗ್ಗಲು ಉಂಟಾಗಿದೆ. ತಿರುಪತಿ ಕ್ಯೂನಲ್ಲಿ ನಿಂತಿದ್ದಂತಹ ಸಂದರ್ಭದಲ್ಲಿ ಏನಾಯ್ತು, ಏನೆಲ್ಲ ಅವಾಂತರ ಆಗಿದೆ ಶಬ್ಬೀರ್? ಕಾವ್ಯ, ತಿರುಪತಿಯಲ್ಲಿ ಜನವರಿ 10ನೇ ತಾರೀಕಿಂದ ವೈಕುಂಠ ಏಕಾದಶಿ ನಡೆಯುತ್ತೆ. ಈ ಒಂದು ದಿನದಂದು ವಿಶೇಷವಾದಂತಹ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆದ್ರೆ ವಿಶೇಷ ದರ್ಶನವನ್ನ ಪಡೆಯುವಂತ ಭಕ್ತರು ಮೊದಲೇ ಟೋಕನ್ ಅನ್ನ ಪಡೆದುಕೊಳ್ಳಬೇಕು. ಟೋಕನ್ ಇಲ್ಲದೆ ಇರೋ ಭಕ್ತರಿಗೆ ದರ್ಶನದ ಅವಕಾಶ ಇರಲ್ಲ ಅನ್ನುವಂತ ಸೂಚನೆಯನ್ನ ಆಡಳಿತ ಮಂಡಳಿ ಕೊಟ್ಟಿತ್ತು. ಹೀಗಾಗಿ 2 ದಿನಗಳ ಮುಂಚೆಯಿಂದಲೇ ಟೋಕನ್ ಕೊಡ್ಲಿಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಆಡಳಿತ ಮಂಡಳಿ ಮಾಡ್ಕೊಂಡಿದೆ. ನಾಳೆ ಬೆಳಗ್ಗೆ 5 ಗಂಟೆಯಿಂದ ಟೋಕನ್ ಕೊಡ್ಲಿಕ್ಕೆ ಶುರು ಮಾಡಬೇಕಾಗಿತ್ತು. ಹೀಗಾಗಿ ನಾಳೆ ಬೆಳಗ್ಗೆ ಟಿಕೆಟ್ ಅನ್ನ ಪಡಿಲಿಕ್ಕೋಸ್ಕರ ಇವತ್ತು ರಾತ್ರಿಯಿಂದಲೇ ಸಾಕಷ್ಟು ಜನರು ಕ್ಯೂ ಅನ್ನ ನಿಂತ್ಕೊಂಡಿದ್ರು. ಸುಮಾರು 3 ಕೌಂಟರ್ಗಳನ್ನ ಅಲ್ಲಿ ತೆರೆಯಲಾಗಿತ್ತು. 3 ಕೌಂಟರ್ಗಳ ಮುಂದೆ ಕಿಲೋಮೀಟರ್ ಉದ್ದದಲ್ಲಿ ಭಕ್ತರು ನೆರೆದಿದ್ರು. ಯಾಕೆಂದ್ರೆ ವಿಶೇಷವಾದಂತಹ ಪೂಜಾ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ಅನ್ನ ಪಡ್ಕೊಂಡು, ಟೋಕನ್ ಅನ್ನ ಪಡ್ಕೊಂಡು ವಿಶೇಷವಾದಂತಹ ದರ್ಶನವನ್ನ ಪಡಿಬೇಕು ಅನ್ನುವಂಥದ್ದು ಭಕ್ತರ ಉದ್ದೇಶ ಆಗಿತ್ತು. ಹೀಗಾಗಿ ಟೋಕನ್ ಪಡೆಯೋಕೆ ಸಾವಿರಾರು ಜನ ನಿಂತ್ಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ನೂಕುನುಗ್ಗಲು ಆರಂಭದಲ್ಲಿ ಆಗುತ್ತೆ. ಅದಾದ ಬಳಿಕ ಕಾಲ್ತುಳಿತ ಸಂಭವಿಸುತ್ತೆ. ಈ ಕಾಲ್ತುಳಿತದಲ್ಲಿ ಈಗ ಸೇಲಂ ಮೂಲದ ಮಹಿಳೆಯೊಬ್ಬರು ಮತ್ತೆ ಆಕೆಯ ಜೊತೆಗಿದ್ದಂತ 3 ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಜೊತೆಗೆ ಬಹಳಷ್ಟು ಜನರು ಗಾಯಗೊಂಡಿರುವಂತದ್ದು. ಈಗ ಎಲ್ಲರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು, ಮತ್ತೆ ಜನರನ್ನ ನಿಯಂತ್ರಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ವಿಶೇಷ ಟೋಕನ್ಗಾಗಿ ಕ್ಯೂ ನಿಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಶಬ್ಬೀರ್ ಡೀಟೇಲ್ಸ್ಗಾಗಿ.